ಹೆಂಗಿದೆ ಸೌಂಡು ಬಾಯ್ಸ್? ಸಖತ್ ಬಿಸಿ ಇರುತ್ತೆ, ಬೇಗ ಬಿಸಿ ಆಗ್ತದೆ. ಬಟ್ ಈ ಪೈಪ್ ಏನಿದೆ ಇದು ಕ್ರೋಮ್ದು ಗೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹೆಂಗಿದೆ ಸೂಪರ್ ಬೈಕಲ್ಲಿ ಬ್ಲೂ ಆಗುತ್ತೆ, ಬ್ಲೂ ಇಶ್ ಥರ, ಇದು ಅದೇ ಥರ ಗೋಲ್ಡ್ ಆಗ್ತಾ ಇದೆ. ಭಯಂಕರ ಐತೆ ಗಾಡಿ ಮಾತ್ರ. ಸೌಂಡ್ಗೆಲ್ಲ ಫಿದಾ ಆಗ್ತಾ ಇದ್ದಾರೆ ಗುರು. ಕ್ರ್ಯಾಂಕಲ್ಲಿ ಕೇಳಿಸ್ತಾ ಇದೆಯಾ? ಹೆಂಗೆ ಬರ್ತಾ ಇದೆ ಕ್ರ್ಯಾಂಕಲ್ಲು? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿ ವ್ಲಾಗ್ಸ್. ನಾನು ನಿಮ್ಮ ಪ್ರತಿಗೌಡರು. ಸೊ ಇವತ್ತೇನಪ್ಪ ಅಂದರೆ ನಂದಲ್ಲ ನಮ್ಮ ಕ್ಯಾಂಡಿದು ಒಂದು ಜಿ ಟಿ ಇತ್ತು ನಮ್ಮ ಗ್ರೂಪ್ ನಮ್ಮದು. ಸೊ ಆ ಜಿ ಟಿಗೆ ರೆಡ್ ರೂಸ್ಟರ್ ಹಾಕ್ಸೋಣ ಅಂತೇಳಿ ಡೈರೆಕ್ಟ್ ಅವ್ರ ಮ್ಯಾನುಫ್ಯಾಕ್ಚರ್ಗೆ ಬಂದುಬಿಟ್ಟಿದ್ವಿ. ಇದು ಬಂದುಬಿಟ್ಟು ವೈಟ್ ಫೀಲ್ಡ್ ಹತ್ರ ಇದೆ. ಸೊ ಇಲ್ಲೇ ಮ್ಯಾನುಫ್ಯಾಕ್ಚರು, ಇಲ್ಲೇ ಬಫಿಂಗು, A to Z ಇಲ್ಲೇ ನಡೆಯೋದು. ಸೊ ಮೊದಲು ಏನಪ್ಪ ಅಂದರೆ ನಮ್ಮದು ರೆಡ್ ರೂಸ್ಟರ್ದು ಮಫ್ಲರ್ ಇತ್ತು ಫಸ್ಟು. ಸೊ ಬೆಂಡ್ ಪೈಪ್ ಏನಿದೆ, ಸೊ ಈಗ ನಾನು ಫೇಸ್ ಮಾತಾಡೋಕ್ಕಲ್ಲ, ಬಫಿಂಗ್ ಕೆಲಸ ನಡೀತಾ ಇದೆ. ಸೊ ಇದು ಬಂದುಬಿಟ್ಟು ಸೊ ಬೆಂಡ್ ಪೈಪ್ನು ಫಿಟ್ ಮಾಡಿಸೋಣ, ಫುಲ್ ಸಿಸ್ಟಮ್ ಮಾಡಿಸೋಣ ಅಂತೇಳಿ ಬಂದುಬಿಟ್ಟಿದ್ದೀವಿ. ಸೊ ಏರ್ ಇಸ್ ದ ಬೆಂಡ್ ಪೈಪ್, ಏರ್ ಇಸ್ ದ ಜಿ ಟಿ. ಸೊ ಇದನ್ನು ರೆಡ್ ರೂಸ್ಟರ್ ಹಾಕ್ದಾಗೆ ಕ್ರೇಜಿ ಆಗಿತ್ತು ಬರೀ ಮಫ್ಲರ್ನ. ಸೊ ಈಗ ಬೆಂಡ್ ಪೈಪ್ ಹಾಕಿದ್ರೆ ಇನ್ನೂ ಏನು ಕ್ರೇಜಿ ಇರ್ಬೋದು. ಸರಿಯಾಗಿ ಗೇಜಿದೆ ಗುರು, ಸಖತ್ತಾಗಿದೆ ಪೈಪ್ಸ್ ಎಲ್ಲ. ಏನೋ ಒಂಥರ ಖುಷಿ ಇದೆ, ನೋಡೋಣ ಹೇಗಿರುತ್ತೆ ಏನು ಅಂತೇಳಿ ಹೇಳೋಕ್ಕಾಗ್ತಾಯಿಲ್ಲ. ಸೊ ಬೆಂಡ್ ಪೈಪ್ ಜೊತೆಗೆ ಐ ಥಿಂಕ್ ಇದು ವಾರಂಟಿ, ನೆಟ್ ಬೋಲ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡೋಣ ಬರ್ರಿ. ಓಕೆ ಗೈಸ್, ನೀವು ನೋಡ್ತಾ ಇರ್ಬೋದು ಸೂಪರ್ ಮಿಟಿಯರ್ಗೂ ಕೂಡ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಯಾವ ಥರ ಸೂಪರ್ ಮಿಟಿಯರ್ ಇದ್ರೆ ಕಮೆಂಟ್ ಮಾಡಿ. ಬೆಂಡ್ ಪೈಪ್ ಎಲ್ಲ ಬಿಚ್ಚಿದಾಯಿತು, ಆ ಬೆಂಡ್ ಪೈಪ್ ಫಿಟ್ಟಿಂಗ್ ಆಗ್ತಾ ಇದೆ. ಪವರ್ ಅಟ್ ಪ್ಲೇ, ಫಿಟ್ಟಿಂಗ್ ಶುರು. ಫ್ರಂಟ್ ಈಗ ಲೆಫ್ಟ್ ಸೈಡ್ ಎಕ್ಸಾಸ್ಟ್ ವರ್ಕ್ನು ಸ್ಟಾರ್ಟ್ ಆಯಿತು. ಸೊ ಮಫ್ಲರ್ ಆರ್ಡರ್ ಬಿಚ್ಚಿದ್ರು, ಇವಾಗ ಬೆಂಡ್ ಪೈಪ್ ಬಿಚ್ತಾ ಇದ್ದಾರೆ. ಮಫ್ಲರು ಫಿಟ್ಟಿಂಗ್ ಶುರು ಆಯಿತು. ಹೋಲ್ಡ್ ಶಾಟ್ ಆನ್ ಮಾಡಿದಾಯಿತು. ಸ್ವಲ್ಪ ಲೌಡಾಗಿ ನಿಲ್ಸಿದೆ. ಸೊ ಫಸ್ಟು ಗಾಡಿ ಟ್ಯೂನ್ ಆಗಲಿ ಆಟೋಮೆಟಿಕ್ಕು, ಅಂದರೆ ECU ಸ್ವಲ್ಪ ಟ್ಯೂನ್ ಆಗುತ್ತಲ್ಲ. ಸೊ ಆಗಲಿ ಹೈಟ್ಲಲ್ಲಿ ಇರಲಿ ಸ್ವಲ್ಪ ಹೊತ್ತು, ಆಮೇಲೆ ನೋಡೋಣ ಸೌಂಡ್ ಹೇಗಿರುತ್ತೇನೋ ಅಂತ. ಸೊ ಮುಗೀತು, ಒಂದು 10-15 ನಿಮಿಷ ಟ್ಯೂನ್ ಟ್ಯೂನ್ ಆಗುತ್ತೆ, ECU ಅಂತಾರೆ. ಸೊ ಅದಕ್ಕೋಸ್ಕರ ಹಂಗೆ ಬಿಟ್ಟಿದೆ. ವಾವ್, ಕರೆಕ್ಟ್ ಸೌಂಡ್ ಸಖತ್ ಲೌಡ್ ಆಗಿ ಬರ್ತದೆ. ಓಕೆ ಬಾಯ್ಸ್, ಇದು ಕಂಟಿನ್ಯೂಷನ್ ಪಾರ್ಟು. ಸೊ ನೆನ್ನೆ ಹೋಗಿ ಎಕ್ಸಾಸ್ಟ್ ಹಾಕ್ಸ್ಕೊಂಬಂದಿದ್ದು, ಕತ್ಲೆ ಆಗೋಯ್ತು. ಅಲ್ಲಿಂದ ವೈಟ್ ಫೀಲ್ಡಿಂದ ನಮ್ಮ ಈ 9 ಹಳ್ಳಿಗೆ ಬರಬೇಕಾದ್ರೆ ತಲೆ ಕೆಟ್ಟೋಗುತ್ತೆ. ಸೊ ಸ್ವಲ್ಪ ಕಾಲೇಜ್ ಕೆಲಸ ಇದೆ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಮಾಡೋಕ್ಕಾಗಿಲ್ಲ. ಹೊಸ ಆ್ಯಡ್ ಮಾಡ್ಬಿಟ್ಟು ಹುಡುಗ, ಸೀಟ್ ಕವಲ್ ಆ್ಯಡ್ ಆಗಿದೆ, ಸಿಂಗಲ್ ಸೀಟ್ ಮಾಡ್ಕೊಬಿಟ್ಟು ನಮ್ಮನ್ನೆಲ್ಲ ಕೂರಿಸ್ಬಾರ್ದು ಅಂತ. ಬೆಂಡ್ ಪೈಪ್ ಹಾಕಿರೋದನ್ನೇ ಯಾವ ರೇಂಜಿಗೆ ಈಗ ಇದೊಂಥರ ಗೋಲ್ಡಿಶ್ ಥರ ಬರ್ತಾಯಿದೆ. ಇದು ನಿಮ್ಗೆ ಕಾಣಿಸ್ತಾ ಇದೆ ಇಲ್ವೋ ವೀಡಿಯೋಲಿ ಗೊತ್ತಾಗ್ತಾಯಿಲ್ಲ, ಅಬ್ಸರ್ವ್ ಮಾಡಿರಿ. ಇದು ಕ್ರೋಮು, ಇದು ಗೋಲ್ಡು, ಮೋಸ್ಟ್ಲಿ ಬಿಸಿ ಇದೆ, ಸಖತ್ ಬಿಸಿ ಇರುತ್ತೆ, ಬೇಗ ಬಿಸಿ ಆಗ್ತದೆ. ಬಟ್ ಈ ಪೈಪ್ ಏನಿದೆ ಇದು ಕ್ರೋಮ್ದು ಗೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹೆಂಗಿದೆ ಸೂಪರ್ ಬೈಕಲ್ಲಿ ಬ್ಲೂ ಆಗುತ್ತೆ, ಬ್ಲೂ ಇಶ್ ಥರ, ಇದು ಅದೇ ಥರ ಗೋಲ್ಡ್ ಆಗ್ತಾಯಿದೆ. ಸೊ ಗಾಡಿಗೆ ಟಾಪ್ ನೋಚ್ ಮೋಡ್ಸ್ ಆಗಿದೆ, ಅಂದರೆ ಬೇಸಿಕ್ ನೋಟ್ಸ್ ಏನು ಬೇಕು ಅವೆಲ್ಲ ಬಡ. ಒಟ್ಟಿನಲ್ಲಿ ಗಾಡಿ ಮಾತ್ರ ಒಂದು ಪರ್ಫೆಕ್ಟ್ ಮೋಡ್ಸ್ ಆಗಿದೆ ಅಂತ ಹೇಳ್ಬೋದು ಗಾಡಿಗೆ. 2023ಯಲ್ಲಿರುವಂಥ ಒಂದು GT 650 ಪರ್ಫೆಕ್ಟ್ ಮೋಡ್ ಅಂದರೆ ಇದೊಂದಕ್ಕೆ ಅನ್ಕೊತೀನಿ ನಾನು. ಈ ಥರ ಮೋಡ್ಸ್ ಯಾರೂ ಮಾಡಿಸಿಲ್ಲ ಆ್ಯಸ್ ಪರ್ ಐ ನೋ. ಕೇಳಿಸ್ಕೊತೀರಾ? ಆರ್ ಯು ರೆಡಿ ಫಾರ್ ಎ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನೋಟ್? 3, 2, ಗೋ. ಕೇಳಿಸ್ಕೊತಾ ಇದ್ದೀರಾ? ಇದು ಸ್ಟಾಕು ಅಲ್ಲ, ಸ್ಟಾಕ್ ಅಂತ ಇದ್ದೀನಿ, ಸಾರಿ, ಫುಲ್ ಸಿಸ್ಟಮು. ಮೊದಲು ಸೌಂಡು ಇದೆ ನನ್ನ ಚಾನಲಲ್ಲಿ, ಹಳೆ ವಿಡಿಯೋ ತೆಗೆದು ನೋಡ್ಬೋದು.
ಇದು ಫುಲ್ ಸಿಸ್ಟಮು, ಕೇಳಿಸ್ಕೊಳ್ರಿ. ಸೊ ಏನಂದರೆ ಗಾಡಿ ಫುಲ್ಲು ಫ್ರೀ ಫ್ಲೋ ಆಗಿದೆ. ಮೊದಲು ಬರೀ ಸ್ಲಿಪ್ ಆನ್ ಹಾಕಿದ್ದು ಇದನ್ನೇ ರೆಡ್ ರೂಸ್ಟರ್ನ. ಸೊ ಒಂದು ಗಾಡಿ ಓಡಿಸ್ತಾ ಸೌಂಡ್ ನಿಮಗೆ ಕೇಳಿಸೋಣ ಅಂತೇಳಿ. ಕ್ರ್ಯಾಂಕಲ್ಲಂತೂ ಭಯಂಕರ ಬರ್ತೈತಿ ಈಗ ಗಾಡೀಲಿ. ಮೊದಲು ರೆಡ್ ರೂಸ್ಟರ್ ಬರೀ ಸ್ಲಿಪ್ ಆನ್ ಹಾಕ್ಸಿದ್ವಿ. ಜನದ ರಿಯಾಕ್ಷನ್ಸ್ ಮಾತ್ರ ಕ್ರೇಜಿ ಬರುತ್ತೆ ಈ ಗಾಡೀಲಿ. ನೋಡೋಣ ಒಂದ್ಸಲಿ ರಿಯಾಕ್ಷನ್ ವೀಡಿಯೋಗೆ ಪ್ಲ್ಯಾನ್ ಮಾಡೋಣ. ಕಮೆಂಟ್ ಮಾಡಿರಿ ಹೇಗೆ ಏನೋ ಮಾಡೋದ ಬೇಡವಾ ಅಂತೇಳಿ. ಸೊ ಇದು ಹಿಂಗಂದ್ರೆ ಫಸ್ಟು ಸ್ಲಿಪ್ ಆನ್ ಹಾಕಿದೆ, ರೆಡ್ ರೂಸ್ಟರ್ದು ಹಾಕ್ಸಿದ್ವಿ. ಸೊ ಸ್ಲಿಪ್ ಆನಲ್ಲಿ ನಮ್ಗೆ ಅಷ್ಟು ಮಜಾ ಬರಲಿಲ್ಲ. ಏರ್ ಫಿಲ್ಟ್ರನ್ನು ಚೇಂಜ್ ಮಾಡಿದ್ವಿ, ಅಷ್ಟು ಒಂದು ಅನಿಸ್ಲಿಲ್ಲ. ಸೊ ಅದಕ್ಕೆ ಯಾವ್ದಿದ್ದಾಗಲಿ ಅಂತೇಳಿ ಫುಲ್ ಸಿಸ್ಟಮ್ ಮಾಡಿಬಿಟ್ಟಿದ್ವಿ ಇವಾಗ. ಸೊ ಫುಲ್ ಸಿಸ್ಟಮ್ ಮಾಡಿದಾಗಿಂದ ಗಾಡೀಲಿ ಒಂಥರ ಪವರ್ ಗುರು. ಹಿಂಗನೆಲ್ಲ ಅಂದರು ಲೈಕ್ 4.5 ಹಾರ್ಸ್ ಪವರ್ ಇನ್ಕ್ರೀಸ್ ಆಗುತ್ತಂತೆ. ನನಗೆ ರೆಡ್ ರೂಸ್ಟರ್ ಅವ್ರು ಹೇಳಿದ್ರು, ಡೈನೋಮರ್ ಚೆಕ್ ಮಾಡಿದಾರಂತೆ. ಸೊ 4.5 ಅದು ಒಂದು 2 ಹಾರ್ಸ್ ಪವರ್ ಏರ್ ಫಿಲ್ಟ್ರಿಂದ. ಸೊ 6.5ಇಂದ 7 ಹಾರ್ಸ್ ಪವರ್ ಇನ್ಕ್ರೀಸ್ ಆಗಿದೆ. ಸೊ ನಾನಿವಾಗ ಸ್ವಲ್ಪ ಸ್ಲೋ ಹೋಗ್ತಾಯಿದ್ದೀನಿ, ಯಾಕಂದರೆ ನಂಗೆ ಸ್ವಲ್ಪ ರೋಡ್ ಕ್ಲಿಯರ್ ಸಿಕ್ಕಲಿ ಮುಂದೆ ಅಂತೇಳಿ. ಮುಂದೆ ಒಂದು ಹಂಪ್ ಇರೋದಕ್ಕೆ ಎಲ್ಲ ಸ್ಲೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಕ್ರೇಜಿ ಇದೆ ಸೌಂಡ್ ಮಾತ್ರ. ಕೇಳಿಸಿದೆ ಕ್ರ್ಯಾಂಕಲ್ಲು. ಭಯಂಕರ. ಒಂದು ಸಮಯ ಹೇಳ್ಬೇಕಂದ್ರೆ ನನಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಡಿ ಸೌಂಡ್ಗೆ, ಅಷ್ಟು ಭಯಂಕರ ಇದೆ ಸೌಂಡ್ ಮಾತ್ರ. ಹೆಂಗಿದೆ ಸೌಂಡು ಬಾಯ್ಸ್? ಅದು ಕ್ರ್ಯಾಂಕಲ್ಲಿ ನೋಡ್ರು ಗುರು ಹೆಂಗ್ ಬರ್ತೈತೆ. ಡೌನ್ ಶಿಫ್ಟ್ ಮಾಡಿದ್ರೆ ಬರ್ತಾಯಿದ್ದಿಲ್ಲ ಪಟಾಕಿ, ಅದು ಕ್ರೇಜಿ. ಅಣ್ಣಂಗೆ ಮೋಸ್ಟ್ಲಿ ಹಿಮಾಲಯನ್ ಅಣ್ಣಂಗೆ ಸ್ವಲ್ಪ ಹರ್ಟ್ ಆಗೋಯ್ತು ಅನಿಸುತ್ತೆ. ಅಣ್ಣ ಸ್ವಲ್ಪ ಎಗರಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾನು ಹಂಗೆ ನೋಡೋಣ ಅಂತೇಳಿ ಗಾಡಿ ಎತ್ಕೊಂಡು ಮೇನ್ ರೋಡ್ ಕಡೆಗೆ ಬಂದೆ. ಅಂದರೆ ಒಂದು ಬ್ಲಾಗ್ ಥರ ಮಾಡೋಣ ಕ್ಲೀನಾಗೆ ಅಂತೇಳಿ ಗಾಡಿ ಸೌಂಡ್ಗೆ ಫಿದಾಗ್ಬಿಟ್ಟಿದ್ದೀನಿ. ಸೌಂಡ್ ಗುರು. ಅದೇನು ಈ ಕ್ರ್ಯಾಂಕಲ್ಲಿ ಏನಿದೆ ಈ ಗಾಡೀಲಿ, ಆ ಕ್ರ್ಯಾಂಕಲ್ಲಿ ಬರೋದಾಗಲಿ ಬ್ಯಾಕ್ ಪಾಪ್ಸ್ ಆಗಲಿ ಮೊದಲು ತುಂಬ ಕಡಿಮೆ ಬರ್ತಾಯಿತ್ತು. ಇವಾಗಂತೂ ಅಯ್ಯೋ ನೆಕ್ಸ್ಟ್ ಲೆವೆಲ್ ಗುರು. ನೀನು ಕೇಳೋಕ್ಕೆ ಹೋಗ್ಬೇಡ. ಒಂಥರ ಹೆಂಗಾಗಿದ್ರೆ ಒಂಥರ ಸೂಪರ್ ಬೈಕ್ ಸೌಂಡೇ ಅನಿಸುತ್ತೆ ನನಗೆ ಕೇಳೋಕ್ಕೀಗ. ಸೊ ಗಾಡಿ ಎಕ್ಸಾಸ್ಟ್ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ನನಗೆ ಸಖತ್ ಇಷ್ಟ ಆಯಿತು. ಅದು ಕ್ರ್ಯಾಂಕಲ್ಲಿ ಏನಿದೆ ಅದು ಕೇಳಿಸ್ಕೊಳಕ್ಕಂತ ಮಜವಾಗಿದೆ. ಹೆಂಗೆ ಬರ್ತೈತೆ ನೋಡಿರಿ ಸೌಂಡು, ಪಟ್ 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 ಅಂತ. ಇರಿ ನಿಮಗೆ ಇಲ್ಲಿ ಮೇನ್ ರೋಡಲ್ಲಿ ಮೋಸ್ಟ್ಲಿ ಅಷ್ಟು ಗೊತ್ತಾಗಲ್ಲ, ಒಳಗಡೆ ರೋಡಲ್ಲಿ ಕೇಳಿಸ್ತೀನಿ ಎಷ್ಟು ಲೌಡ್ ಬರುತ್ತೆ ಅಂದರೆ ಕ್ರ್ಯಾಂಕಲ್ಲು. ಕ್ರೇಜಿ ಮಾತ್ರ. ಭಯಂಕರ ಐತೆ ಗಾಡಿ ಮಾತ್ರ. ಸೌಂಡ್ಗೆಲ್ಲ ಫಿದಾ ಆಗ್ತಾ ಇದ್ದಾರೆ ಗುರು. ಕ್ರ್ಯಾಂಕಲ್ಲಿ ಕೇಳಿಸ್ತಾ ಇದೆಯಾ? ಹೆಂಗೆ ಬರ್ತಾ ಇದೆ ಕ್ರ್ಯಾಂಕಲ್ಲು? ಅದೊಂಥರ ಮಜಾ ಗುರು. ನಮಗೆ ಈ ಸೌಂಡ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ನಿಮಗೆ ಯಾವ ಸೌಂಡ್ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ನಮಗೆ ನಮ್ಮ ಗಾಡಿ ಥರ ಹರ್ಚ್ಕೊಳ್ಳೋದು ಇಷ್ಟ. ಎಲ್ಲ ಹುಡುಗರು ತಿರುಗಿ ನೋಡ್ತಾರೆ. ಇದೊಂಥರ ಎಲ್ಲ ಹುಡುಗರು ಕ್ರಶ್ಶು ಗಾಡಿ. ಅಂಕಲ್ ಹಂಗೆ ತಿರುಗಿ ನೋಡ್ತಾರೆ. ಫುಲ್ ರಿಯಾಕ್ಷನ್ಸ್ ಅಮ್ಮ. ಈಗ ಕರೆಕ್ಟಾಗಿ ಸಿಗ್ತದೆ ರಿಯಾಕ್ಷನ್ಸು. ಇದಂತೂ ಭಯಂಕರ ಇದೆ ಗುರು. ಕ್ರ್ಯಾಂಕಲ್ ಸೌಂಡ್ ಬರ್ತಾ ಇರೋದಕ್ಕೂ ಇದಕ್ಕೂ ಫುಲ್ ಫೀಲಿಂಗ್ ಲವ್ ಆನ್ ಇಟ್. ಕೇಳಿಸ್ಕೊಳ್ಳಿ ಕ್ರ್ಯಾಂಕಲ್ಲು. ಹುಡುಗರು ರಿಯಾಕ್ಷನ್ಸ್ ನೋಡ್ರಿ ಹೆಂಗಿದೆ. ಓ ಅಂತ ಇದ್ದಾರೆ ಹುಡುಗರೆಲ್ಲ. ವ್ಯಾನಲ್ಲೆಲ್ಲ ತಿರುಗಿ ನೋಡ್ತಾ ಇದ್ದಾರೆ.
ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಸೊ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಪ್ಪ, ಚಾನಲ್ಗೆ ಫಾಲೋ ಮಾಡಿರಿ. ಸೊ ಹೀಗಿತ್ತು ನಮ್ಮ GT 650 ಅವ. ಒಂದು ಸಲ ಕೇಳಿಸ್ಕೊತೀರಾ ಸೌಂಡು? ಸೊ ಇದಕ್ಕಿಂತ ರಿವ್ಯೂ ಮಾಡಿದ್ರೆ ಗ್ಯಾರಂಟಿ ಕೇಸ್ ಆಗುತ್ತೆ ಅಕ್ಕಪಕ್ಕ ರೆಸಿಡೆನ್ಷಿಯಲ್ ಏರಿಯಾ. ಸೊ ಫಸ್ಟು ನಮ್ಮ ಚಾನಲ್ಗೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಬಿಟ್ರಿ, ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಸೈನಿಂಗ್ ಔಟ್ ಆಫ್ ದಿ ವ್ಲಾಗ್ಸ್. ಬಾಯ್.